ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಪೊಲೀಸರು ಸಂಗ್ರಹಿಸಿರುವ ಸಾಕ್ಷಿಗಳ ಸಂಖ್ಯೆ ಎಷ್ಟು ಗೊತ್ತಾ? ಎಸ್, ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದಲ್ಲಿ ಪೊಲೀಸರು ಸಂಗ್ರಹ ಮಾಡಿದ ಸಾಕ್ಷಿಗಳೆಷ್ಟು ಗೊತ್ತಾ? ಕೊಲೆ ಪ್ರಕರಣದಲ್ಲಿ ಎಷ್ಟು ಜನ ವಿಟ್ನೆಸ್ಗಳಿದ್ದಾರೆ ಗೊತ್ತಾ? ದರ್ಶನ್ ಅಂಡ್ ಗ್ಯಾಂಗ್ಗೆ ಕಂಟಕವಾಗಲಿದೆ ಈ ಸಾಕ್ಷಿಗಳು. ಎಸ್, ಈಗಾಗಲೇ ಸಾಕಷ್ಟು ಸಾಕ್ಷಿಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ, ಹಾಗೆ ವಿಟ್ನೆಸ್ಗಳು ಕೂಡ ಇದ್ದಾರೆ. ಸೊ ಹೀಗಾಗಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಈ ಸಾಕ್ಷಿಗಳು ಕಂಟಕವಾಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಈ ಪ್ರಕರಣದಲ್ಲಿ ಇದುವರೆಗೂ ಪೊಲೀಸರಿಗೆ ಸಿಕ್ಕಿರುವಂತಹ ಸಾಕ್ಷಿಗಳೆಷ್ಟು? ಕೊಲೆ ಪ್ರಕರಣದಲ್ಲಿ ಎಷ್ಟು ಜನ ವಿಟ್ನೆಸ್ಗಳಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ತಿಳಿಸ್ತಾ ಹೋಗ್ತೀವಿ. ಘಟನೆ ಸಂಬಂಧಿಸಿದ ಪ್ರತಿಯೊಂದು ವಸ್ತುವನ್ನು ಕೂಡ ಪೊಲೀಸರು ಸೀಸ್ ಮಾಡಿಕೊಂಡಿದ್ದಾರೆ. ಪ್ರಕರಣದ ಯಾವೊಂದು ಸಾಕ್ಷ್ಯವನ್ನು ಕೂಡ ಪೊಲೀಸರು ಬಿಡಲಿಲ್ಲ. ಈವರೆಗೆ ಬರೋಬ್ಬರಿ 100ಕ್ಕೂ ಅಧಿಕ ಮಾದರಿಗಳನ್ನ ಸಂಗ್ರಹಿಸಿದ್ದಾರೆ ಪೊಲೀಸರು ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಇನ್ನು ಸ್ಥಳ ಮಹಜರು ನಡೆಸಿದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಪ್ರತಿ ವಸ್ತುವನ್ನು ಕೂಡ ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ. ಬಟ್ಟೆ, ಶೂ, ಚಪ್ಪಲಿ ಹಾಗೆ ಕೃತ್ಯದ ವೇಳೆ ಬಳಕೆಯಾದಂತಹ ವಾಹನಗಳನ್ನು ಕೂಡ ಜಪ್ತಿ ಮಾಡಿಕೊಂಡಿದ್ದಾರೆ. ಇನ್ನು ದರ್ಶನ್ ಧರಿಸಿದ್ದಂತಹ ಬೆಲ್ಟ್ ಕೂಡ ಪೊಲೀಸರ ವಶದಲ್ಲಿದೆ. ಪ್ರತಿಯೊಂದು ವಸ್ತುವನ್ನು ಕೂಡ ಪೊಲೀಸರು ಸೀಸ್ ಮಾಡಿದ್ದಾರೆ. ಈವರೆಗೆ ಬರೋಬ್ಬರಿ 100ಕ್ಕೂ ಅಧಿಕ ಮಾದರಿಗಳನ್ನ ಸಂಗ್ರಹಿಸಿದ್ದಾರೆ ಪೊಲೀಸರು ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 8 ಮಂದಿ ವಿಟ್ನೆಸ್ಗಳಿದ್ದಾರೆ. ಪಟ್ಟಣಗೆರೆಯ ಸೆಕ್ಯೂರಿಟಿ ಸೇರಿದಂತೆ 8 ಮಂದಿ ವಿಟ್ನೆಸ್ಗಳಿದ್ದಾರೆ. ಈಗಾಗಲೇ ಪಟ್ಟಣಗೆರೆಯ ಶೆಡ್ ಸೆಕ್ಯೂರಿಟಿ ಹೇಳಿಕೆಯನ್ನ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ನ್ಯಾಯಾಧೀಶರ ಮುಂದೆ ಸಿಆರ್ಪಿಸಿ 164ನ ಅಡಿ ಹೇಳಿಕೆಯನ್ನ ಪೊಲೀಸರು ಈಗಾಗಲೇ ಪಟ್ಟಣಗೆರೆ ಶೆಡ್ ಸೆಕ್ಯೂರಿಟಿ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ಉಳಿದ 7 ಮಂದಿ ಹೇಳಿಕೆಯನ್ನ ದಾಖಲಿಸಿಕೊಳ್ಳೋದಕ್ಕೆ ಪೊಲೀಸರು ಸದ್ಯ ಈಗ ಮುಂದಾಗಿದ್ದಾರೆ ಅನ್ನೋದರ ಕುರಿತಾಗಿಯೂ ಕೂಡ ಮಾಹಿತಿ ಇರುವಂತದ್ದು. ಎಸ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ ಗ್ಯಾಂಗ್ ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿದೆ. ಒಂದು ಕಡೆ ದರ್ಶನ್ ಸರಿಯಾಗಿ ಊಟ ಇಲ್ಲದೆ, ನಿದ್ರೆ ಇಲ್ಲದೆ ಮೌನಕ್ಕೆ ಜಾರಿದ್ರೆ, ಡಿ ಗ್ಯಾಂಗ್ನ ರಾಣಿ ಪವಿತ್ರ ಗೌಡ ಕೂಡ ಮೌನಕ್ಕೆ ಶರಣಾಗಿದ್ದಾಳೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಇರುವಂತದ್ದು. ನಿನ್ನೆ ಅಷ್ಟೇ ದರ್ಶನ್ ಅನ್ನ ನೋಡೋದಕ್ಕೆ ಆತನ ಪತ್ನಿ ಹಾಗೆ ಮಗ ಇಬ್ರು ಕೂಡ ಬಂದಿದ್ರು. ಕೆಲವೊತ್ತು ಮಾತನಾಡಿದ್ದಾರೆ. ಪತ್ನಿ ಜೊತೆಗೆ ಏನು ಮಾತನಾಡಲಿಲ್ಲ ದರ್ಶನ್, ಮಗನ ಜೊತೆ ಮಾತನಾಡ್ತಾ ಇದ್ರು ಅನ್ನೋದ್ರ ಕುರಿತಾಗಿಯೂ ಕೂಡ ಮಾಹಿತಿ ಇರುವಂತದ್ದು. ಸೊ ಈ ಎಲ್ಲ ಬೆಳವಣಿಗೆಗಳ ನಡುವೆ ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಸಾಕ್ಷಿಗಳನ್ನು ಕೂಡ ಪೊಲೀಸರು ಸಂಗ್ರಹಿಸಿದ್ದಾರೆ. ಯಾವೊಂದು ಸಾಕ್ಷ್ಯವನ್ನು ಕೂಡ ಬಿಡ್ತಾ ಇಲ್ಲ ಪೊಲೀಸರು. ಹೀಗಾಗಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಕಂಟಕವಾಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸ್ಥಳ ಮಹಜರು ನಡೆಸಿದಂತಹ ಸಂದರ್ಭದಲ್ಲಿ ಬಟ್ಟೆ, ಶೂ, ಚಪ್ಪಲಿ ಹಾಗೆ ಕೃತ್ಯಕ್ಕೆ ಬಳಕೆಯಾದಂತಹ ವಾಹನಗಳು ಹಾಗೆ ರೇಣುಕಾಸ್ವಾಮಿಗೆ ಮರದ ರಿಪೀಸ್ನಿಂದ ಹೊಡೆಯಲಾಗಿತ್ತು ಅಂತ ಹೇಳಲಾಗಿತ್ತು. ಆ ವಸ್ತುಗಳಿರಬಹುದು. ಹಾಗೆ ಆತನಿಗೆ ಕರೆಂಟ್ ಶಾಕ್ ಅನ್ನ ಕೂಡ ಕೊಟ್ಟಿತ್ತು. ಸೊ ಆ ವಸ್ತುಗಳನ್ನು ಕೂಡ ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ. ದರ್ಶನ್ ಬೆಲ್ಟ್ ನಲ್ಲಿ ಹೊಡೆದಿದ್ದ, ಪವಿತ್ರ ಗೌಡ ಚಪ್ಪಲಿಯಲ್ಲಿ ಹೊಡೆದಿದ್ಲು ಅಂತ ಕೂಡ ಹೇಳಲಾಗಿತ್ತು. ಚಪ್ಪಲಿ, ಬೆಲ್ಟ್ ಎಲ್ಲವನ್ನೂ ಕೂಡ ಈಗ ಸೀಸ್ ಮಾಡಿದ್ದಾರೆ ಪೊಲೀಸರು. ಹಾಗೆ ಈ ಪ್ರಕರಣದಲ್ಲಿ ಇದುವರೆಗೂ 8 ಮಂದಿ ವಿಟ್ನೆಸ್ಗಳಿದ್ದಾರೆ. ಸೆಕ್ಯೂರಿಟಿ ಸೇರಿದಂತೆ 8 ಮಂದಿ ಈಗಾಗಲೇ ಸೆಕ್ಯೂರಿಟಿಯ ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಉಳಿದ 7 ಮಂದಿ ಹೇಳಿಕೆ ದಾಖಲಿಸಲು ಪೊಲೀಸರು ಮುಂದಾಗಿದ್ದಾರೆ. ಈ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವೊಂದು ಸಾಕ್ಷ್ಯವನ್ನು ಕೂಡ ಪೊಲೀಸರು ಬಿಟ್ಟಿಲ್ಲ. ಪ್ರತಿಯೊಂದು ಸಾಕ್ಷಿಗಳನ್ನು ಕೂಡ ಸಂಗ್ರಹಿಸಿದ್ದಾರೆ. ಪ್ರತಿಯೊಂದು ವಸ್ತುಗಳನ್ನು ಕೂಡ ಜಪ್ತಿ ಮಾಡಿಕೊಂಡಿದ್ದಾರೆ. ಹೀಗಾಗಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಕಂಟಕವಾಗೋದು ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಈ ಪ್ರಕರಣದಲ್ಲಿ 8 ಮಂದಿ ವಿಟ್ನೆಸ್ಗಳಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಸೆಕ್ಯೂರಿಟಿ ಹೊರತುಪಡಿಸಿದ್ರೆ ಆ 7 ಮಂದಿ ಯಾರು, ಏನು ಡೀಟೇಲ್ಸ್ ಇದೆಯಾ ಈ ಬಗ್ಗೆ? ಓವರ್ ಆಲ್ ಡೀಟೇಲ್ಸ್ ಈಗಾಗಲೇ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ಸಾಕ್ಷ್ಯಾಧಾರಗಳನ್ನ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ಪೊಲೀಸರು ಕೆಲಸ ಮಾಡಿದ್ರು. ಅದರಲ್ಲೂ ಕೂಡ 27ಕ್ಕೂ ಹೆಚ್ಚು ಜನ ಈ ಒಂದು ಪ್ರಕರಣದಲ್ಲಿ ವಿಚಾರಣೆಯನ್ನು ಕೂಡ ನಡೆಸಲಾಗಿತ್ತು. ಇದರಲ್ಲೂ ಪ್ರಮುಖವಾಗಿ ವಿಟ್ನೆಸ್ ಗಳನ್ನು ಕೂಡ ಮಾಡಲಾಗಿರುವಂತದ್ದು ಚಿಕ್ಕಣ್ಣ ಸೇರಿ ಇನ್ನು
ಈ ಒಂದು ಪಟ್ಟಣಗೆರೆಯ ಶೆಡ್ ನಲ್ಲಿ ಕೊಲೆಯಾದಂತಹ ಬಳಿಕ ಆ ಒಂದು ಡೆಡ್ ಬಾಡಿಯನ್ನ ಸೆಕ್ಯೂರಿಟಿ ಒಬ್ಬನ ಮನೆಯಲ್ಲಿ ಕೂಡ ಹಾಕಲಾಗಿತ್ತು. ಈತನ ಒಂದು ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿತ್ತು. ಈಗಾಗಲೇ CRPC 164 ಅಡಿಯಲ್ಲಿ ಆ ಹೇಳಿಕೆಯನ್ನು ಕೂಡ ಪೊಲೀಸರು ಜಡ್ಜ್ ಮುಂದೆ ದಾಖಲು ಮಾಡಿಕೊಂಡಿರುವಂತದ್ದು. ಯಾಕಂತಂದ್ರೆ ಬೇರೆ ಟೈಮಲ್ಲಿ ಇವರು ಉಲ್ಟಾ ಹೊಡಿಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈ ರೀತಿಯಾದಂತಹ ಪ್ರಕ್ರಿಯೆ ಕೂಡ ಮುಂದಾಗಿರುವಂತದ್ದು. ಇನ್ನು ಆ ದರ್ಶನ್ ಧರಿಸಿದಂತಹ ಬೆಲ್ಟ್ ಆಗಿರಬಹುದು, ಅದನ್ನು ಕೂಡ ಈಗ ಪೊಲೀಸರು ಸೀಸ್ ಮಾಡಿದ್ದಾರೆ. ಇದರಲ್ಲೂ ಕೂಡ ಹಲ್ಲೆ ಮಾಡಲಾಗಿದೆ ಅನ್ನೋ ಒಂದು ಆರೋಪ ಕೂಡ ಇತ್ತು. ಇನ್ನು ಕೃತ್ಯಕ್ಕೆ ಬಳಸಿರುವಂತಹ ವಸ್ತುಗಳಾಗಿರ್ಬಹುದು, ಕೃತ್ಯದ ವೇಳೆ ಆರೋಪಿಗಳು ಧರಿಸಿದಂತಹ ಬಟ್ಟೆ, ಶೂ, ಚಪ್ಪಲಿ, ಇನ್ನು ಇದೇ ರೀತಿಯಾದಂತಹ ಇನ್ನಿತರ ವಸ್ತುಗಳನ್ನು ಕೂಡ ಸೀಸ್ ಮಾಡಲಾಗಿರುವಂತದ್ದು. ಒಂದಲ್ಲ ಎರಡಲ್ಲ, ಬರೋಬ್ಬರಿ ಒಂದು 100ಕ್ಕೂ ಹೆಚ್ಚು ಅಧಿಕ ಸಾಕ್ಷ್ಯಗಳನ್ನು ಕೂಡ ಕಲೆ ಹಾಕಲಾಗಿದೆ. ಇದರಲ್ಲಿ ಪ್ರಮುಖವಾಗಿ ಸಾಂದರ್ಭಿಕ ಸಾಕ್ಷಿಗಳಾಗಿರ್ಬೋದು, ಟೆಕ್ನಿಕಲ್ ಎವಿಡೆನ್ಸ್ ಗಳಾಗಿರ್ಬೋದು ಮತ್ತು ಪ್ರತ್ಯಕ್ಷ ಹಾಗೂ ಪರೋಕ್ಷ ಸಾಕ್ಷ್ಯಗಳನ್ನು ಕೂಡ ಇಲ್ಲಿ ದಾಖಲು ಮಾಡಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ವೈಜ್ಞಾನಿಕವಾಗೂ ಕೂಡ ಕೆಲವೊಂದು ಸಾಕ್ಷ್ಯಾಧಾರಗಳು ಅಂತಂದ್ರೆ FSL ವರದಿಯಲ್ಲಿ ಕೆಲವೊಂದು ಅಂಶಗಳು, ಈಗಾಗಲೇ DNA ಟೆಸ್ಟ್ ಆಗಿರ್ಬೋದು ಮತ್ತು ಕೆಲವೊಂದು ವಸ್ತುಗಳನ್ನ FSL ಗೆ ಕಳುಹಿಸಿದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಇವರ ವಿರುದ್ಧವಾಗಿ ಸಾಕ್ಷ್ಯಗಳು ಲಭ್ಯ ಆಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಹೀಗಾಗಿ ಸ್ಥಳ ಮಹಜರು ನಡೆಸಿ ಪ್ರತಿ ವಸ್ತುವನ್ನ ಜಪ್ತಿ ಮಾಡಿರುವಂತಹ ಪೊಲೀಸರು ಕೂಡ ಸಾಕ್ಷ್ಯಾಧಾರಗಳನ್ನ ಕಂಪ್ಲೀಟ್ ಆಗಿ ಈಗಾಗಲೇ ಶೇಖರಣೆ ಮಾಡಿಕೊಟ್ಟಿರುವಂತದ್ದು. ಇನ್ನು ಕೆಲವೇ ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತಹ ಪ್ರಕ್ರಿಯೆ ಕೂಡ ಮುಂದಾಗ್ತಾರೆ ಅಧಿಕಾರಿಗಳು. ಇನ್ನು ಕೊಲೆಯಾದಂತಹ ಸ್ಥಳ ಮತ್ತು ಆ ಘಟನೆ ಸಂಬಂಧಿಸಿದಂತಹ ಏನೇನು ವಸ್ತುಗಳಿದೆ ಅವೆಲ್ಲವನ್ನು ಕಂಪ್ಲೀಟ್ ಆಗಿ ಸೀಸ್ ಮಾಡಲಾಗಿರುವಂತದ್ದು. ಇನ್ನು ಸಂಗ್ರಹ ಮಾಡಿದ ಸಾಕ್ಷ್ಯಗಳನ್ನು ಕೂಡ ಏನೆಲ್ಲ ಇದೆ ಅವೆಲ್ಲವನ್ನು ಕೂಡ ಶೇಖರಣೆ ಮಾಡಿಕೊಂಡು ಕಂಪ್ಲೀಟ್ ಆಗಿ ನಗರ ಪೊಲೀಸ್ ಆಯುಕ್ತರ ಒಂದು ಗಮನಕ್ಕೆ ತಂದು ಕೆಲವೊಂದು ಮಾಹಿತಿಗಳನ್ನು ಶೇಖರಿಸಿಟ್ಟುಕೊಂಡು ಅವರು ನೀಡುವಂತಹ ನಿರ್ದೇಶನದ ಮೇರೆಗೆ ಮತ್ತು ಕೆಲವೊಂದು ಸಾಕ್ಷ್ಯಗಳನ್ನ ಯಾವ ರೀತಿ ನೀಡಬೇಕು ಮತ್ತು ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಸೂಚನೆಯನ್ನು ಕೊಡ್ತಾರೆ. ಇದೊಂದು ಸೂಕ್ಷ್ಮವಾದ ಪ್ರಕರಣ ಮತ್ತು ಸೆಲೆಬ್ರಿಟಿ ಒಬ್ಬನಿಗೆ ಸೇರಿದಂತಹ ಪ್ರಕರಣ ಆಗಿರುವುದರಿಂದ ಆ ದೊಡ್ಡ ಮಟ್ಟಕ್ಕೆ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೂ ಕೂಡ ಈಗ ಪೊಲೀಸರು ಚಿಂತನೆಯನ್ನು ಕೂಡ ನಡೆಸಿರುವಂತದ್ದು. ಒಟ್ಟಾರೆಯಾಗಿ ಪ್ರಕರಣದಲ್ಲಿ ಏನು ಸಾಕ್ಷ್ಯಾಧಾರಗಳು ಸಿಕ್ಕಿದೆಯಲ್ಲ, ಆ ಸಾಕ್ಷ್ಯಾಧಾರಗಳ ಮುಖಾಂತರವಾಗಿ ನ್ಯಾಯಾಧೀಶರ ಮುಂದೆ 164 ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ ಈಗಾಗಲೇ. ಇನ್ನು ಮುಂದಿನ ದಿನಮಾನಗಳಲ್ಲಿ ನ್ಯಾಯಾಧೀಶರ ಮುಂದೆ ಏನೆಲ್ಲ ಸಾಕ್ಷ್ಯಗಳನ್ನು ನೀಡಬೇಕು ಎಲ್ಲವನ್ನೂ ಕೂಡ ಸಾಕ್ಷ್ಯಗಳನ್ನ ಇಟ್ಟು ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಿಸುವಂತಹ ನಿಟ್ಟಿನಲ್ಲೂ ಕೂಡ ಪೊಲೀಸರು ಕೆಲಸ ಮಾಡ್ತಾ ಇರುವಂತದ್ದು. ಮಧು, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.